ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳುವ ಭಾರತ ಸೇರಿದಂತೆ ವಿವಿಧ ದೇಶಗಳ ಉತ್ಪನ್ನಗಳ ಮೇಲೆ ಇಂದಿನಿಂದ ಅಮೆರಿಕ ಭಾರಿ ಸುಂಕ ವಿಧಿಸಿದೆ. ಇದು ಭಾರತ ಸೇರಿದಂತೆ ವಿವಿಧ ದೇಶಗಳ ನಡುವಿನ ಸಂಬಂಧದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ಜಗತ್ತಿನ ವಿವಿಧ ದೇಶಗಳ ಮೇಲೆ ಹೆಚ್ಚು ಸುಂಕ ವಿಧಿಸುವ ಕ್ರಮ ಅಮೆರಿಕದ ಒಳಿತಿಗಾಗಿ ಮಾಡಿದ ನಿರ್ಧಾರ ಎಂದು ಕೂಡ ಇದು ಸಮರ್ಥಿಸಿಕೊಳ್ಳುತ್ತಿದೆ. ಆದರೆ ಈ ನೀತಿಗೆ ಗರಂ ಆದ ಚೀನಾ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ ಎನ್ನಲಾಗುತ್ತಿದೆ. ಹೌದು, ಜಗತ್ತಿನ ವಿವಿಧ ದೇಶಗಳ ಮೇಲೆ 10% ಅಥವಾ 40% ವ್ಯಾಪಕ ಪ್ರಮಾಣದ ಸುಂಕಗಳನ್ನು ವಿಧಿಸುವ ನಿರ್ಧಾರ ಮಾಡಿರುವ ಅಮೆರಿಕ ಈ ನಿರ್ಧಾರದಿಂದ ಹಿಂದೆ ಸರಿಯುವ ಬಗ್ಗೆ ಯಾವುದೇ ಸುಳಿವು ಕೊಟ್ಟಿಲ್ಲ. ಇದು ಬೇರೆ ದೇಶಗಳಿಗೆ ಹೋಲಿಸಿದರೆ ಇದು ಚೀನಾಗೆ ಭಾರಿ ಹೊಡೆತವನ್ನು ಉಂಟು ಮಾಡಿದೆ ಎನ್ನಬಹುದು. ಈ ಮೂಲಕ ತನ್ನ ಉತ್ಪನ್ನಗಳ ಮೇಲೆ 34% ಪ್ರತಿ ತೆರಿಗೆ ಹಾಕಿದ ಅಮೆರಿಕ ವಿರುದ್ಧ ಸಿಡಿದೆದ್ದ ಚೀನಾ ತಾನು ಕೂಡ ಅಮೆರಿಕದ ಉತ್ಪನ್ನಗಳ ಮೇಲೆ 34% ಹೆಚ್ಚುವರಿ ತೆರಿಗೆ ಹಾಕುವುದಾಗಿ ಘೋಷಿಸಿದೆ. ಈ ಮೂಲಕ ಅಮೆರಿಕದೊಂದಿಗೆ ನೇರ ತೆರಿಗೆ ಯುದ್ಧಕ್ಕೆ ಚೀನಾ ಇಳಿದಿದೆ ಎಂದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೈನಾ ನಿರ್ಧಾರವನ್ನು ಆತುರ ಮತ್ತು ಆತಂಕಕ್ಕೆ ಒಳಗಾಗಿ ಕೈಗೊಂಡ ನಿರ್ಧಾರವಾಗಿದೆ ಎಂದು ಹೇಳಿದ್ದಾರೆ. ಅದರಂತೆ ಇದಕ್ಕೆ ಪ್ರತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರ ತೆರಿಗೆ ನೀತಿಯನ್ನು ಕಟುವಾಗಿ ಟೀಕಿಸಿರುವ ಚೀನಾ ವಾಣಿಜ್ಯ ಇಲಾಖೆ ಪ್ರತಿ ತೆರಿಗೆಯಿಂದ ಯಾರೂ ಗೆಲ್ಲುವುದಿಲ್ಲ, ತೆರಿಗೆ ವ್ಯಾಪಾರ ಕುರಿತು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು ಎಂದು ತಿಳಿಸಿದೆ. ಅಲ್ಲದೆ ಚೀನಾದ ಪ್ರತೀಕಾರದ ಕ್ರಮಗಳ ನಂತರ ಯುಎಸ್ ಷೇರು ಮಾರುಕಟ್ಟೆ ಶುಕ್ರವಾರ ಕುಸಿದಿದೆ. ಚೀನಾ 6 ಅಮೆರಿಕನ್ ಕಂಪನಿಗಳಿಂದ ಸೋರ್ಗಮ್, ಕೋಳಿ ಮತ್ತು ಮಾಂಸದ ಆಮದನ್ನು ಸ್ಥಗಿತಗೊಳಿಸಿತು. ವ್ಯಾಪಾರ ನಿರ್ಬಂಧಗಳನ್ನು ಎದುರಿಸುತ್ತಿರುವ ಕಂಪನಿಗಳ ಪಟ್ಟಿಗೆ 27 ಸಂಸ್ಥೆಗಳನ್ನು ಸೇರಿಸಿತು ಮತ್ತು ಬಹುರಾಷ್ಟ್ರೀಯ ರಾಸಾಯನಿಕ ದೈತ್ಯ ಅಂಗಸಂಸ್ಥೆಯಾದ ಡುಪಾಂಟ್ ಚೀನಾ ಗ್ರೂಪ್ ಕಂಪನಿಯ ಮೇಲೆ ಏಕಸ್ವಾಮ್ಯ ವಿರೋಧಿ ತನಿಖೆಯನ್ನು ಪ್ರಾರಂಭಿಸಿತು. ಅದರಂತೆ ಚೀನಾ ಸರ್ಕಾರವು 16 ಯುಎಸ್ ಕಂಪನಿಗಳನ್ನು ರಫ್ತು ನಿಯಂತ್ರಣ ಪಟ್ಟಿಗೆ ಸೇರಿಸಿದೆ. ಅವುಗಳನ್ನು ದ್ವಿಬಳಕೆಯ ಉತ್ಪನ್ನಗಳ ರಫ್ತು ನಿಷೇಧಕ್ಕೆ ಒಳಪಡಿಸಿದೆ ಎಂದು ಹೇಳಿದೆ. ಅವುಗಳಲ್ಲಿ ಹೈಪಾಂಟ್ ಏರೋ ಟೆಕ್ನಾಲಜೀಸ್ ರಕ್ಷಣಾ ತಂತ್ರಜ್ಞಾನ ಕಂಪನಿ ಮತ್ತು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಕಂಪನಿಯಾದ ಯೂನಿವರ್ಸಲ್ ಲಾಜಿಸ್ಟಿಕ್ಸ್ ಹೋಲ್ಡಿಂಗ್ಸ್ ಸೇರಿವೆ. ಅಮೆರಿಕನ್ ಡ್ರೋನ್ ತಯಾರಕರಾದ ಸೈಡಿಯೋ ಮತ್ತು ಬಿಂಕ್ ಡ್ರೋನ್ಸ್ ಸೇರಿದಂತೆ 11 ಯುಎಸ್ ಕಂಪನಿಗಳನ್ನು ವಿಶ್ವಾಸಾರ್ಹವಲ್ಲದ ಘಟಕದ ಪಟ್ಟಿಗೆ ಸೇರಿಸಲಾಗಿದೆ. ಆಮದು ಮತ್ತು ರಫ್ತು ಚಟುವಟಿಕೆಗಳಿಂದ ಮತ್ತು ಚೀನಾದಲ್ಲಿ ಹೊಸ ಹೂಡಿಕೆಗಳಿಂದ ಅವುಗಳನ್ನು ನಿಷೇಧಿಸಲಾಗಿದೆ ಎಂದು ಮಾಹಿತಿ ಬಂದಿದೆ. ಒಟ್ಟಾರೆ ಈ ಮೂಲಕ ಇಲ್ಲಿ ಸೇಡಿಗೆ ಸೇಡು, ಮೂಯಿಗೆ ಮೂಯು ಎಂಬಂತೆ ಅಮೆರಿಕ ಹಾಗೂ ಚೀನಾದ ಮಧ್ಯೆ ವಾರ್ಗಳು ನಡೆಯುತ್ತಲೇ ಇವೆ. ಅಮೆರಿಕ ಏನೇ ಮಾಡಿದರೂ ಅದಕ್ಕೆ ಸೆಡ್ಡು ಹೊಡೆಯಲು ಚೀನಾ ಸಿದ್ಧವಾಗಿರುತ್ತದೆ. ಈಗ ಹೆಚ್ಚಾದ ತೆರಿಗೆಯಿಂದ ಬೇರೆ ದೇಶಗಳು ಅದೆಷ್ಟೋ ನಷ್ಟವನ್ನು ಅನುಭವಿಸಬಹುದು ಎಂಬುದನ್ನು ಇನ್ನೂ ಲೆಕ್ಕ ಹಾಕಬೇಕು ಅಷ್ಟೇ.